ಹಲೋ ನಮಸ್ತೆ ಸ್ಟೂಡೆಂಟ್ಸು, ನಾನು ನಿಖಿಲೇಶು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಫಿಸಿಕ್ಸ್ನ ಬ್ಲೂ ಪ್ರಿಂಟ್ ಅನಾಲಿಸಿಸ್ ಮಾಡ್ತಾ ಇದ್ದೇನೆ. ಹಿಂದಿನ 2 ವೀಡಿಯೋದಲ್ಲಿ ನಿಮಗೆ ಮ್ಯಾಥ್ಸ್ ಮತ್ತು ಕೆಮಿಸ್ಟ್ರಿಯ ಬ್ಲೂ ಪ್ರಿಂಟ್ ಅನಲೈಸ್ ಮಾಡಿ ಮ್ಯಾಥ್ಸಲ್ಲಿ ಹೇಗೆ 8+1 ಚಾಪ್ಟರ್ನ ಓದಿ ಔಟ್ ಆಫ್ 80 70+ ಸ್ಕೋರ್ ಮಾಡೋದು ಹೇಗೆ ಅಂತ ಹೇಳಿದ್ದೇನೆ. ಆ್ಯಂಡ್ ಕೆಮಿಸ್ಟ್ರಿಯಲ್ಲೂ ಕೂಡ ಹಿಂದಿನ ವೀಡಿಯೋದಲ್ಲಿ ನಾನು 8 ಚಾಪ್ಟರ್ಸನ್ನು ಓದಿ 8 ಚಾಪ್ಟರ್ಸನ್ನು ಓದಿ ಮೋರ್ ದೆನ್ 60 ಹೇಗೆ ಸ್ಕೋರ್ ಮಾಡೋದಂತ ಆಲ್ರೆಡಿ ಹೇಳಿದ್ದೇನೆ. ಓಕೆ, 8 ಅಂದರೆ ಮೋರ್ ದೆನ್ 60 to 65ವರೆಗೂ ಆಗುತ್ತೆ, ಅದನ್ನು ಹೇಳಿದ್ದೇನೆ. ಈ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಫಿಸಿಕ್ಸ್ ಬ್ಲೂ ಪ್ರಿಂಟ್ನ ಅನಾಲಿಸಿಸ್ ಮಾಡಿ, ಅಂದರೆ ಅವ್ರು ಕೊಟ್ಟಂಥ 3 ಮಾಡೆಲ್ ಕ್ವಶನ್ ಪೇಪರ್ನ ಅನಲೈಸ್ ಮಾಡಿ ಯಾವ ಚಾಪ್ಟರ್ನ ಓದಿದರೆ ನಿಮಗೆ ಹೇಗೆ ಮಾರ್ಕ್ಸ್ ತೆಗಿಬೋದು ಆ್ಯಂಡ್ ಎಷ್ಟು ಚಾಪ್ಟರ್ಸನ್ನು ಓದಬೇಕು ಅನ್ನೋದನ್ನು ಲಾಜಿಕಲಿ, ಓಕೆ, ನಿಮ್ಮ ಹಾರ್ಡ್ ವರ್ಕ್ ಜೊತೆ ನಿಮ್ಮ ಸ್ಮಾರ್ಟ್ ವರ್ಕ್ ಹೇಗಿರಬೇಕು ಅನ್ನೋದು ನಾನು ಇವಾಗ ಹೇಳ್ತಾ ಇದ್ದೇನೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಸ್ಟೂಡೆಂಟ್ಸ್, ಈ ವರ್ಷದಿಂದ 15 ಮಿನಿಟ್ಸ್ ಕಡಿಮೆ ಮಾಡಿದ್ದಾರೆ, ರೆಡ್ಯೂಸ್ ಮಾಡಿದ್ದಾರೆ, 2 hour 45 minutes ಮಾಡಿದ್ದಾರೆ. ಓಕೆ, ಸೊ ಅಂದರೆ ಲೈಕ್ ನಿಮಗೆ ಟೋಟಲಾಗಿ ಬರೀಲಿಕ್ಕೆ 2 hour 45 minutes ಮಾಡಿದ್ದಾರೆ. ಸೊ ನೋಡಿಕೊಂಡು ಇದು ಮಾಡಿ ಸ್ಟೂಡೆಂಟ್ಸ್. ಟೈಮ್ ಮ್ಯಾನೇಜ್ಮೆಂಟ್ ವೆರಿ ಇಂಪಾರ್ಟೆಂಟ್ ಫಿಸಿಕ್ಸಲ್ಲೂ, ಅದು ಮ್ಯಾಥ್ಸಲ್ಲಿ ಎಸ್ಪೆಷಲಿ ಮ್ಯಾಥ್ಸಲ್ಲಿ. ನಿಮಗೆ ಇಂಟರ್ನಲ್ ಚಾಯ್ಸ್ ಇದೆ ಅಂತ ಅಂದ್ಕೊಂಡು 9 questions ಇದೆ, 9 questions ಅಟೆಂಡ್ ಮಾಡಲಿಕ್ಕೆ ಹೋಗಬೇಡಿ. ಫಸ್ಟು ಹೇಳಿರೋ 6 questions ಪರ್ಫೆಕ್ಟಾಗಿ ಮಾಡಿ ಬ್ಯಾಕಪ್ಪಿಗೆ 1 questions ಬರೆದಿಡಿ ಸಾಕು. ಇನ್ ಕೇಸ್ ಲಾಸ್ಟಿಗೆ ಟೈಮ್ ಇದ್ದರೆ ಎಕ್ಸ್ಟ್ರಾ ಕ್ವಶನ್ಸನ್ನು ಅಟೆಂಡ್ ಮಾಡ್ಬೋದು ವಿತ್ ಕ್ವಶನ್ ನಂಬರ್ ಹಾಕಿ. ಓಕೆ, ಸುಮ್ಮನೆ ಫಸ್ಟಿಗೆ ಎಕ್ಸ್ಟ್ರಾ ಕ್ವಶನ್ಸ್ ನಂಗೆ ಗೊತ್ತಿದೆ ಅಂತ ಎಲ್ಲದನ್ನು ಬರಿತಾ ಹೋಗಬೇಡಿ. ಫಸ್ಟ್ ನಿಮಗೆ ಪರ್ಫೆಕ್ಟಾಗಿ ಗೊತ್ತಿರೋದನ್ನು ಕರೆಕ್ಟ್ ಕ್ವಶನ್ ನಂಬರ್ನ ಹಾಕಿ, ಅದು ವೆರಿ ವೆರಿ ಇಂಪಾರ್ಟೆಂಟು. ಪರ್ಫೆಕ್ಟ್ ಕ್ವಶನ್ ನಂಬರ್ನ ಹಾಕಿ ಬರೆದಿಟ್ಟು ಬನ್ನಿ, ಆಯಿತಾ. ಆಮೇಲೆ ಬೇಕಾದರೆ ಎಕ್ಸ್ಟ್ರಾ ಗೊತ್ತಿದ್ದರೆ ಆಮೇಲೆ ಲಾಸ್ಟಿಗೆ ಬರಿಬೋದು, ಕ್ವಶನ್ ನಂಬರ್ ಸರಿ ಹಾಕಿ ಬರೆದು ಬಂದರೆ ಮಾರ್ಕ್ಸ್ ಕೊಡೋದಿದ್ರೆ ಕೊಡ್ತಾರೆ. ಸುಮ್ಮನೆ ಟೈಮ್ ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ, ದಟ್ ಟು ಎಸ್ಪೆಷಲಿ ಇನ್ ಮ್ಯಾಥ್ಸ್. ಓಕೆ ಸ್ಟೂಡೆಂಟ್ಸ್, ಈಗ ಫಿಸಿಕ್ಸ್ ಬ್ಲೂ ಪ್ರಿಂಟ್ನ ಅನಾಲಿಸಿಸ್ ಪ್ರಕಾರ ನಾನು ಹೇಳೋದು ಇವತ್ತು 9 ಚಾಪ್ಟರ್ಸ್. ಓಕೆ, 1 ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸು, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸು, ಕರೆಂಟ್ ಎಲೆಕ್ಟ್ರಿಸಿಟಿ, ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ಮು, ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್ನು, ಆಲ್ಟರ್ನೇಟಿಂಗ್ ಕರೆಂಟು, ರೇ ಆಪ್ಟಿಕ್ಸ್ ಆ್ಯಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟು, ವೇವ್ ಆಪ್ಟಿಕ್ಸು, ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್. ಟೋಟಲ್ 14 ಚಾಪ್ಟರ್ಸ್ ಇದೆ. ನೀವು ಈ 14 ಚಾಪ್ಟರ್ಸಲ್ಲಿ 9 ಚಾಪ್ಟರ್ಸ್ 1 2 3 4 5 6 7 8 9 ಈ 9 ಚಾಪ್ಟರ್ಸನ್ನು ಕಂಪ್ಲೀಟ್ ಮಾಡಿದ್ರೆ ಆರಾಮ್ಸೆ ನಿಮಗೆ 60 to 65 ಬರುತ್ತೆ ಔಟ್ ಆಫ್ 70. 70ಯಲ್ಲಿ 60 to 65 ಆರಾಮ್ಸೆ ಮಾಡ್ಬೋದು ಸ್ಟೂಡೆಂಟ್ಸ್. ಈಗ ನೋಡಿ, ನಾನು ಇದನ್ನು ಅನಲೈಸ್ ಮಾಡ್ತೇನೆ. ಮಾಡಲ್ ಕ್ವಶನ್ ಪೇಪರ್ 1ನ ಪ್ರಕಾರ ನೀವು MCQ ಟೋಟಲ್ 15 ಇರುತ್ತೆ, 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ, ಅದು ನಿಮ್ಗೆ ಗೊತ್ತಿದೆ. ಮಾಡಲ್ ಕ್ವಶನ್ ಪೇಪರ್ 1ನ ಪ್ರಕಾರ ಇಲ್ಲಿ ನೋಡಿ, ಈ ನಾನು ಹೇಳಿದ 9 ಚಾಪ್ಟರ್ನ ಓದಿದರೆ ನೀವು ಎಷ್ಟು MCQ ಅಟೆಂಡ್ ಮಾಡ್ಬೋದು ಕೇಳಿದರೆ 1 2 3 4 ಸರಿನಾ, 5 6 7 8 9 10 ಕ್ವಶನ್ಸನ್ನು ಅಟೆಂಡ್ ಮಾಡ್ಬೋದಾ? ಮಾಡಲ್ ಕ್ವಶನ್ ಪೇಪರ್ 2ನ ಪ್ರಕಾರ 1 2 3 4 5 6 ದೆನ್ 7 8 9 ಕ್ವಶನ್ಸನ್ನು ಅಟೆಂಡ್ ಮಾಡ್ಬೋದು. ಇಲ್ಲಿ ನೋಡಿ 1 2 3 4 5 6 7 8 9 10. ಸೊ ಓವರಾಲ್ ಆಗಿ 10 ಕ್ವಶನ್ಸ್, ನಿಯರ್ಲಿ 10 ಕ್ವಶನ್ಸನ್ನು ಅಟೆಂಡ್ ಮಾಡ್ಬೋದಾ ಈ 9 ಚಾಪ್ಟರ್ಸನ್ನು ಓದಿದರೆ? ಓಕೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡಿ. ಮಾಡಲ್ ಕ್ವಶನ್ ಪೇಪರ್ 1ನ ಪ್ರಕಾರ 1 2 3 4 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮಾಡ್ಬೋದಾ? ಮಾಡಲ್ ಕ್ವಶನ್ ಪೇಪರ್ 2ನ ಪ್ರಕಾರ 1 2 3 ಕ್ವಶನ್ಸನ್ನು ಮಾಡ್ಬೋದು. ಮಾಡಲ್ ಕ್ವಶನ್ ಪೇಪರ್ 3ನ ಪ್ರಕಾರ 1 2 3 4 5 ಕ್ವಶನ್ಸನ್ನು ಮಾಡ್ಬೋದು. ಅಂದರೆ ನಿಮಗಿಲ್ಲಿ ಟೋಟಲ್ ಆಗಿ ಒಂದು ಎಷ್ಟಂತ ಹೇಳ್ಬೋದು, ನಾನು ಇದನ್ನು ಒಂದು 9 + 3 ಅಂತೂ ಪಕ್ಕ ಆಗುತ್ತೆ. ಅಂದರೆ 12 ಮಾರ್ಕ್ಸ್ ಫಾರ್ ಶೋರ್ 100% ಆಗುತ್ತೆ. ಯಾವುದರಲ್ಲಿ MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ನಿಮಗೆ 9 + 3 ಅಂತೂ ಶಾರ್ಟ್ ಆಗುತ್ತೆ. ಇದು 10 + 5 ಆಗ್ಬೋದು, 9 + 4 ಆಗ್ಬೋದು, ಮಿನಿಮಮ್ 12 ಮಾರ್ಕ್ಸ್ ಫಿಕ್ಸ್ ಬರುತ್ತೆ. ಓಕೆ, ಈ 9 ಚಾಪ್ಟರ್ಸಲ್ಲಿ ಆಯಿತಾ. ಈಗ 2 ಮಾರ್ಕ್ಸಿಗೆ ಹೋಗೋಣ, ಇದು ಇಂಪಾರ್ಟೆಂಟ್. ಎಷ್ಟು ಕ್ವಶನ್ಸ್ ಅಟೆಂಡ್ ಮಾಡಬೇಕು? 5 ಕ್ವಶನ್ಸ್ ಅಟೆಂಡ್ ಮಾಡಬೇಕು. ಇಲ್ಲಿ ನೋಡಿ 2 ಮಾರ್ಕ್ಸು ನಾನು ಹೇಳಿದ 9 ಚಾಪ್ಟರ್ಸಲ್ಲಿ ನೋಡಿ. ಮಾಡಲ್ ಕ್ವಶನ್ ಪೇಪರ್ 1ನ ಪ್ರಕಾರ ಇಲ್ಲೊಂದು 1 2 3 4 5 6 7 ಕ್ವಶನ್ಸ್ ಅಟೆಂಡ್ ಮಾಡ್ಬೋದು. ನೀವು ಮಾಡಬೇಕಾಗಿದ್ದು 5, ಬಟ್ ಇಂಟರ್ನಲ್ ಚಾಯ್ಸ್ 2 ಸಿಗುತ್ತೆ ನಿಮಗೆ, ಆಯಿತಾ. 2 ಎಕ್ಸ್ಟ್ರಾ ಕ್ವಶನ್ ಸಿಗುತ್ತೆ. ಇಲ್ಲಿ ನೋಡಿ ಮಾಡಲ್ ಕ್ವಶನ್ ಪೇಪರ್ 2ನ ಪ್ರಕಾರ 1 2 3 4 5 6 1 ಎಕ್ಸ್ಟ್ರಾ ಕ್ವಶನ್ ಸಿಗುತ್ತೆ. ಮಿನಿಮಮ್ 5 ಅಂತೂ ಸಿಗುತ್ತೆ, 100% ಸಿಗುತ್ತೆ. ಇಲ್ಲಿ ನೋಡಿ 1 2 3 ಮಾಡಲ್ ಕ್ವಶನ್ ಪೇಪರ್ 3 3 ದೆನ್ 4 ದೆನ್ 5. ಮಾಡಲ್ ಕ್ವಶನ್ ಪೇಪರ್ 3ನ ಪ್ರಕಾರ 5 ಕ್ವಶನ್ ಸಿಗ್ತಾ ಇದೆ. ಅಂದರೆ ಓವರಾಲ್ ಆಗಿ 5 ಕ್ವಶನ್ಸ್ ಒಂದು 100% ಸಿಗುತ್ತೆ ನಿಮಗೆ ಅಲ್ವಾ, ಈ 9 ಚಾಪ್ಟರ್ಸ್ ಓದಿದರೆ. ಸೊ ಅಲ್ಲಿಗೆ ಇದು ಆಯಿತು, 10 ಮಾರ್ಕ್ಸ್ ಆಯಿತು ಸರಿನಾ. ಸೊ 2 ಮಾರ್ಕ್ಸ್ ಇದೆ. ನಿಮ್ಗೆ ಯಾವುದೇ ಕ್ವಶನ್ ಪೇಪರ್ನ ಫಾಲೋ ಮಾಡಿದ್ರು ಅವರು, ಅಂದರೆ ಅವ್ರು ಕೊಟ್ಟಿರೋ ಆ ಮಾಡಲ್ ಕ್ವಶನ್ ಪೇಪರ್ 1ಅನ್ನು ಫಾಲೋ ಮಾಡಲಿ, ಮಾಡಲ್ ಕ್ವಶನ್ ಪೇಪರ್ 2ಅನ್ನು ಫಾಲೋ ಮಾಡಲಿ, ಮಾಡಲ್ ಕ್ವಶನ್ ಪೇಪರ್ 3ಅನ್ನು ಫಾಲೋ ಮಾಡಲಿ, ಯಾವುದೇ ಕ್ವಶನ್ ಪೇಪರ್ ಫಾಲೋ ಮಾಡಿದರೆ ನಿಮಗೆ 5 ಕ್ವಶನ್ಸ್ ಅಂತೂ 100% ನೀವು ಅಟೆಂಡ್ ಮಾಡ್ಬೋದು ಸರಿಯಾ. ನೆಕ್ಸ್ಟ್ ಶಾರ್ಟ್ ಆನ್ಸರ್ ಅಥವಾ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ 3 ಮಾರ್ಕ್ಸಿಂದ ನೋಡೋಣ. ಈಗ
ಎಷ್ಟು ಅಟೆಂಡ್ ಮಾಡಬೇಕು ನೀವು 3 ಮಾರ್ಕ್ಸ್ ಇದು ನೋಡಿದರೆ 5 ಕ್ವಶನ್ಸ್ ಅಟೆಂಡ್ ಮಾಡಬೇಕು. ಟೋಟಲ್ 15 ಮಾರ್ಕ್ಸ್ 5 ಕ್ವಶನ್ಸ್ ಅಟೆಂಡ್ ಮಾಡಬೇಕು. 3 ಮಾರ್ಕ್ಸ್ ಇದನ್ನು ನೀವು ನೋಡ್ಲಿಕ್ಕೆ ಹೋದ್ರೆ ಓಕೆ. ಸೊ 3 ಮಾರ್ಕ್ಸ್ ಇದು ನೋಡ್ಲಿಕ್ಕೆ ಹೋದರೆ ಇಲ್ಲಿ ನೋಡಿ 1 2 3 ಇದು ಮಾಡಲ್ ಕ್ವಶನ್ ಪೇಪರ್ 1, ಮಾಡಲ್ ಕ್ವಶನ್ ಪೇಪರ್ 2, ಮಾಡಲ್ ಕ್ವಶನ್ ಪೇಪರ್ 3. 1ನ ಪ್ರಕಾರ 1 2 3 4 ದೆನ್ 4 ಕ್ವಶನ್ಸ್. ಸೊ ಇಲ್ಲಿ ನೋಡಿದರೆ 4 ಕ್ವಶನ್ಸ್ ಮಾತ್ರ ಆಗ್ತಾಯಿದೆ ಮಾಡಲ್ ಕ್ವಶನ್ ಪೇಪರ್ 1ನಲ್ಲಿ. ಮಾಡಲ್ ಕ್ವಶನ್ ಪೇಪರ್ 2ಗೆ ಹೋಗೋಣ. 1 2 3 4 5 ಕ್ವಶನ್ಸನ್ನು ಆರಾಮ್ಸೆ ಅಟೆಂಡ್ ಮಾಡ್ಬೋದು. ಮಾಡಲ್ ಕ್ವಶನ್ ಪೇಪರ್ 3ಗೆ ಹೋದರೆ 1 2 3 4 5 6 ಕ್ವಶನ್ಸನ್ನು ಅಟೆಂಡ್ ಮಾಡ್ಬೋದು. ಅಂದರೆ ಆಲ್ಮೋಸ್ಟ್ ನೀವು 5 ಕ್ವಶನ್ಸನ್ನು ಪಕ್ಕ ಅಟೆಂಡ್ ಮಾಡ್ಬೋದು. ಈ 9 ಚಾಪ್ಟರ್ಸಿಂದ ಆಲ್ಮೋಸ್ಟ್ 5 ಕ್ವಶನ್ಸನ್ನು ಅಟೆಂಡ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇರೋದಿಲ್ಲ. ಓಕೆ, ಸೊ 5 ಕ್ವಶನ್ಸ್ ಇಲ್ಲೂ ಆಗುತ್ತೆ, ಸರಿನಾ. ನೆಕ್ಸ್ಟ್ 5 ಮಾರ್ಕ್ಸಿಗೆ ಹೋದರೆ 3 ಕ್ವಶನ್ಸನ್ನು ಅಟೆಂಡ್ ಮಾಡಬೇಕು, ಸರಿನಾ. 5 ಮಾರ್ಕ್ಸ್ ಇಲ್ಲಿ ನೋಡಿ. 5 ಮಾರ್ಕ್ಸಿಗೆ ಹೋದರೆ ಮಾಡಲ್ ಕ್ವಶನ್ ಪೇಪರ್ 1ನ ಪ್ರಕಾರ 1 2 3 ಕ್ವಶನ್ಸ್ ಇಲ್ಲೇ ಆಗಿತ್ತು ಅಲ್ವಾ. ಆಮೇಲೆ ಇಲ್ಲಿ ನೋಡಿ 4, ಆಮೇಲೆ ಇಲ್ಲಿ ನೋಡಿ 5, ಸರಿನಾ. ಮಾಡಲ್ ಕ್ವಶನ್ ಪೇಪರ್ 2ನ ಪ್ರಕಾರ ಇದು ಮಾಡಲ್ 1, ಇದು ಮಾಡಲ್ 2, ಇದು ಮಾಡಲ್ 3. 1 2 3 4 5 ಅಗೇನ್ 6. ಮಾಡಲ್ ಕ್ವಶನ್ ಪೇಪರ್ 3ನ ಪ್ರಕಾರ 1 2 3 4 5 ಮಾರ್ಕ್ಸ್ ಇದು ನಿಮ್ಗೆ 100% ಎಲ್ಲದನ್ನು ಅಟೆಂಡ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ, ಆಯಿತಾ. ಅದಾದ ನಂತರ ನ್ಯೂಮರಿಕಲ್ ಪ್ರಾಬ್ಲಮ್ಸ್ 5 ಮಾರ್ಕ್ಸ್ ಇದು 2 ಕ್ವಶನ್ಸ್ ಇರುತ್ತೆ. ಇಲ್ಲಿ ನೋಡಿ ಇದರ ಪ್ರಕಾರ 1 2, ಸರಿನಾ. 1 2 ಆಮೇಲೆ ಇಲ್ಲೊಂದು ಸಿಗುತ್ತೆ 3, ಇಲ್ಲೊಂದು ಸಿಗುತ್ತೆ 4 ಕ್ವಶನ್ಸನ್ನು ಅಟೆಂಡ್ ಮಾಡ್ಬೋದು ಮಾಡಲ್ ಕ್ವಶನ್ ಪೇಪರ್ 1ನ ಪ್ರಕಾರ. ಮಾಡಲ್ ಕ್ವಶನ್ ಪೇಪರ್ 2, ಮಾಡಲ್ ಕ್ವಶನ್ ಪೇಪರ್ 3. ಮಾಡಲ್ ಕ್ವಶನ್ ಪೇಪರ್ 2 ಅಲ್ಲಿ ನೋಡಿ 1 2 ದೆನ್ 3 ದೆನ್ 4 ಕ್ವಶನ್ಸ್ ಆರಾಮ್ಸೆ ಅಟೆಂಡ್ ಮಾಡ್ಬೋದು ಅಲ್ವಾ. ಮಾಡಲ್ ಕ್ವಶನ್ ಪೇಪರ್ 3ನ ಪ್ರಕಾರ 1 2 3 4. ಸೊ ನಿಮಗಿದು 100% 3 ಕ್ವಶನ್ಸ್ 2 ಕ್ವಶನ್ಸ್ ಮಾತ್ರ ಅಟೆಂಡ್ ಮಾಡಲಿಕ್ಕೆ ಇರೋದು. ನೀವು 4 ಕ್ವಶನ್ಸ್ ನಿಮ್ಗೆ ಸಿಗ್ತಾಯಿದೆ ಮಿನಿಮಮ್, ಆಯಿತಾ. ಇಲ್ಲಿ ನಿಮಗೆ ಇಲ್ಲಿ ನೋಡಿ ಇದರಲ್ಲಿ ಯಾವುದರಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮತ್ತು MCQ ಅಲ್ಲಿ ನಿಮಗೊಂದು 12 ಮಾರ್ಕ್ಸ್ ಫಿಕ್ಸ್ಡ್ ಆಗಿ ಬರುತ್ತೆ. ಈ 9 ಚಾಪ್ಟರ್ಸನ್ನು ಓದಿದರೆ 12 ಮಾರ್ಕ್ಸ್ ಫಿಕ್ಸ್ಡ್ ಆಗಿ ಬರುತ್ತೆ, ಸರಿನಾ. ಇಲ್ಲಿ 10 ಮಾರ್ಕ್ಸ್ ಫಿಕ್ಸ್ ಬರುತ್ತೆ, ಇಲ್ಲೂ ಕೂಡ 15 ಬರುತ್ತೆ. ಡೋಂಟ್ ವರಿ, ನಿಮಗೆ ಇಲ್ಲಿ 5 ಕ್ವಶನ್ಸ್ ಅಟೆಂಡ್ ಮಾಡಬೇಕು, ಶೋರ್ ಬರುತ್ತೆ 15 ಮಾರ್ಕ್ಸು. ಇಲ್ಲಿ 3 ಕ್ವಶನ್ಸ್, ಇದು 15 ಪಕ್ಕ ಬರುತ್ತೆ, ಇದು 10 ಮಾರ್ಕ್ಸ್ ಪಕ್ಕ ಬರುತ್ತೆ. 15 + 15 30 40 50 62. ಓಕೆ, ಅಂದರೆ ದ ವರ್ಸ್ಟ್ ಕೇಸು ಔಟ್ ಆಫ್ 70 60+ ಅಂತೂ ಬಂದೇ ಬರುತ್ತೆ ಫಾರ್ ಶೋರ್, ಗೊತ್ತಾಯ್ತಾ. ಎಷ್ಟು 9 ಚಾಪ್ಟರ್ಸನ್ನು ಓದಿದರೆ ಟೋಟಲ್ ಓವರಾಲಾಗಿ ನೀವು ಈ 9 ಚಾಪ್ಟರ್ಸನ್ನು ಓದಿದರೆ ಔಟ್ ಆಫ್ 70 ಇನ್ ಫಿಸಿಕ್ಸ್ ಯು ಕ್ಯಾನ್ ಸ್ಕೋರ್ 60+ ಫಾರ್ ಶೋರ್, ಆಯಿತಾ. ಓನ್ಲಿ 9 ಚಾಪ್ಟರ್ ಅಂದರೆ ನೀವು ಎಷ್ಟು ಚಾಪ್ಟರ್ನ ಆಪ್ಷನಲ್ಲಿ ಬಿಡ್ತಾ ಇದ್ದೀರಾ. 1 2 3 4 1 ಸೆಕೆಂಡ್ ಸ್ಟೂಡೆಂಟ್ಸು 1 2 3 4 ದೆನ್ 5 ಚಾಪ್ಟರ್ಸನ್ನು ಆಪ್ಷನಲ್ಲಿ ಬಿಡ್ತಾ ಇದ್ದಾರೆ. ಯಾವುದಲ್ಲ, ಒಂದು ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್, ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಆ್ಯಂಡ್ ಮ್ಯಾಟರ್, ಆಟಮ್ಸ್, ನ್ಯೂಕ್ಲಿಯೈ, ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಗ್ನೆಟಿಸಮ್ ವೇವ್. ಇದು ಟೋಟಲ್ 5 ಕ್ವಶನ್ಸನ್ನು ಆಪ್ಷನ್ ಆಗಿ ಬಿಟ್ಟು ನೀವು 5 ಚಾಪ್ಟರ್ಸನ್ನು ಆಪ್ಷನ್ ಆಗಿ ಬಿಟ್ಟು ಓನ್ಲಿ 9 ಚಾಪ್ಟರ್ಸನ್ನು ಓದ್ರಿ 60+ ಆಗಿ ಆರಾಮ್ಸೆ ಸ್ಕೋರ್ ಮಾಡ್ಬೋದು. ಇದು ಆದ ನಂತರ ನಾನು ನಿಮಗೆ ಏನು ಹೇಳೋದು ಕೇಳಿದರೆ ಇದನ್ನೊಂದು ತಗೊಳ್ಳಿ. ಇದಾದ ನಂತರ ಫಸ್ಟ್ ಇದನ್ನು ಕಂಪ್ಲೀಟ್ ಮಾಡಿದ ನಂತರ ಡ್ಯುಯಲ್ ನೇಚರ್ ಆಫ್ ರೇಡಿಯೈ ಆ್ಯಂಡ್ ಮ್ಯಾಟರ್. ಓಕೆ, ಡ್ಯುಯಲ್ ನೇಚರ್ ಆಫ್ ರೇಡಿಯೈ ಆ್ಯಂಡ್ ಮ್ಯಾಟ್ರಿಗೆ ಹೋದರೆ ನೀವು ಇನ್ ಕೇಸ್ ಅಲ್ಲಿಗೆ ನಿಮಗೆ 10 ಚಾಪ್ಟರ್ಸನ್ನು ಓದಿದರೆ ಯಾವುದರಲ್ಲೂ ಆಪ್ಷನ್ ಸಿಗೋದಿಲ್ಲ. ಯಾಕಂತ ಕೇಳಿದ್ರೆ ನಾನು ಡ್ಯುಯಲ್ ನೇಚರ್ ಆಫ್ ರೇಡಿಯೈ ಆ್ಯಂಡ್ ಮ್ಯಾಟರ್ ಯಾಕೆ ಹೇಳಿದೆ ಕೇಳಿದರೆ ಇಲ್ಲಿ ನೋಡಿ 1 ಮಾರ್ಕ್ ಇದೆ. MCQ ಎಲ್ಲ ಕ್ವಶನಲ್ಲೂ ಕೇಳಿದ್ದಾರೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಲ್ಮೋಸ್ಟ್ ಎಲ್ಲ ಕ್ವಶನ್ ಪೇಪರಲ್ಲೂ ಕೇಳಿದ್ದಾರೆ. ಸೊ ಅಲ್ಲಿಗೆ ನಿಮಗೆ 1 2 ಮಾರ್ಕ್ಸ್ ಇಲ್ಲಿ ಎಕ್ಸ್ಟ್ರಾ ಬಂತ, ಪ್ಲಸ್ 3 ಮಾರ್ಕ್ಸ್ ಇದು ಇನ್ ಕೇಸ್ ನಿಮಗೆ ಒಂದು ಕಡಿಮೆ ಆದರೆ ಶಾರ್ಟೇಜ್ ಆದರೆ ಇಲ್ಲಿ ನೋಡಿ ಎಲ್ಲ ಮಾಡಲ್ 1 ಮಾಡಲ್ 2 ಅಲ್ಲಿ ಕೇಳಿದ್ದಾರೆ. ಮಾಡಲ್ 3 ಆಲ್ರೆಡಿ 1 2 3 4 5 6 ಆಲ್ರೆಡಿ ಆಗಿದೆ. ಸೊ ಓಕೆ, ಮಾಡಲ್ 1 ಮಾಡಲ್ 2 ಅನ್ನು ಫಾಲೋ ಮಾಡಿದ್ರೆ ಆರಾಮ್ಸೆ ಬರುತ್ತೆ. ಸೊ ಅದಕ್ಕೆ ನಾನು ನಿಮ್ಗೆ ಹೇಳೋದು ಫಸ್ಟ್ 9 ಚಾಪ್ಟರ್ಸ್, ಈ 9 ಚಾಪ್ಟರ್ಸನ್ನು ಫಸ್ಟ್ ಫಿಕ್ಸ್ ಮಾಡ್ಕೊಳ್ಳಿ, ಆಯಿತಾ. ಫಸ್ಟ್ ಈ 9 ಚಾಪ್ಟರ್ಸನ್ನು 100% ಫಿಕ್ಸ್ ಮಾಡಿದ ನಂತರ 10th ಚಾಪ್ಟರ್ ಯಾವುದು ಓದಿ ಅಂತ ಕೇಳಿದರೆ ಡ್ಯುಯಲ್ ನೇಚರ್ ರೇಡಿಯೇಷನ್ ಆ್ಯಂಡ್ ಮ್ಯಾಟರ್.
ಇದನ್ನು ಓದಿ ಉಳಿದಿರೋ ಚಾಪ್ಟ್ರಲ್ಲಿ ಓನ್ಲಿ MCQ ಮಾಡಿದರೆ ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಬೋದು. ಓನ್ಲಿ MCQ, ನೋ ನೀಡ್ ಟು ಡೂ ಎನಿಥಿಂಗ್. ಈ 9 ಚಾಪ್ಟರ್ಸನ್ನು ದಯವಿಟ್ಟು ಫಸ್ಟ್ ಪರ್ಫೆಕ್ಟ್ ಆಗಿ, ಈ 9 ಚಾಪ್ಟರ್ಸನ್ನು ಪರ್ಫೆಕ್ಟ್ ಆದರೆ ನಿಮಗೆ 60+ ಆರಾಮ್ಸೆ ಬರುತ್ತೆ. ದೆರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಇದರ ನಂತರ ನೀವು 10th ಚಾಪ್ಟರ್ ಓದೋದಾದ್ರೆ ಯಾವುದಕ್ಕೆ ಹೋಗಿ, ಡೈರೆಕ್ಟ್ ಯಾವುದಕ್ಕೆ ಹೋಗಿ ಕೇಳಿದ್ರೆ ಡಿವೈಲ್ಡ್ ನೇಚರ್. ಯಾಕೆ ಹೇಳ್ತಾ ಅದನ್ನು ಕೇಳಿದ್ರೆ ಇಲ್ಲಿ MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ 2 ಸಿಗುತ್ತೆ ನಿಮಗೆ. ಆ್ಯಂಡ್ 3 ಮಾರ್ಕ್ಸಲ್ಲೂ ಕೂಡ ನಿಮಗೊಂದು ಎಕ್ಸ್ಟ್ರಾ ಚಾಯ್ಸ್ ಸಿಗುತ್ತೆ. ಯು ವಿಲ್ ಬಿ ಇನ್ ಅ ಸೇಫರ್ ಸೈಡ್. ಓಕೆ, ಬಟ್ ಫಸ್ಟ್ 9 ಚಾಪ್ಟರ್ಸನ್ನು ಮಾಡಿದರೆ 60+ಗೆ ಏನೂ ಪ್ರಾಬ್ಲಮ್ ಇಲ್ಲ. ಈ 10th ಚಾಪ್ಟರ್ ಮಾಡಿದರೆ ನಿಮ್ಗೆ ಹತ್ರ 65ವರೆಗೂ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, ಆಯಿತಾ. ಮತ್ತು ಉಳಿದಿರೋ ಚಾಪ್ಟರಲ್ಲಿ ಓನ್ಲಿ ಆಟಮ್ಸ್, ನ್ಯೂಕ್ಲಿಯೈ ಇರ್ಬೋದು, ಆಟಮ್ಸ್, ನ್ಯೂಕ್ಲಿಯೈ, ಮ್ಯಾಗ್ನೆಟಿಸಮ್ ಆ್ಯಂಡ್ ವೇವ್ ಆ್ಯಂಡ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್. ಇದರಲ್ಲಿ ಓನ್ಲಿ MCQ ಮಾಡ್ಕೊಂಡು ಹೋಗಿ ಸಾಕು. ಔಟ್ ಆಫ್ ಔಟ್ ಬೇಕು ಅಂತಿದ್ದವರಿಗೆ ಓನ್ಲಿ MCQ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಸಾಕು. ಓಕೆ, ಗೊತ್ತಾಯ್ತಲ್ಲ. ಇವು 4 ಚಾಪ್ಟರನ್ನು ನೀವು ಲಾಸ್ಟಿಗೆ ಇಟ್ಕೊಳ್ಳಿ. ಯಾವ 4 ಚಾಪ್ಟರ್? ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ 1, ಎರಡನೇದಾಗಿ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್ 2ನೇದು, ಥರ್ಡ್ ಒನ್ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ವೇವ್, ಆಟಮ್ಸ್, ನ್ಯೂಕ್ಲಿಯೈ. 1 ಸೆಕೆಂಡ್ ಸ್ಟೂಡೆಂಟ್ಸು, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ ಅಲ್ಲ, ಅದು ಆಲ್ರೆಡಿ ಲಿಸ್ಟಲ್ಲಿದೆ. ಇದರಲ್ಲಿ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್ 1, ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಆ್ಯಂಡ್ ವೇವ್ 2, ಆಟಮ್ಸ್ 3, ನ್ಯೂಕ್ಲಿಯೈ 4. ಇದರಲ್ಲಿ ಓನ್ಲಿ MCQ, ಫಿಲ್ ಇನ್ ದ ಬ್ಲ್ಯಾಂಕ್ ಸಾಕು. ಇಟ್ ಈಸ್ ಮೋರ್ ದ್ಯಾನ್ ಇನಫ್. ನಿಮಗೇನು ಪ್ರಾಬ್ಲಮ್ ಆಗೋದಿಲ್ಲ. 100% ನೀವು ಔಟ್ ಆಫ್ ಔಟ್ ಸ್ಕೋರ್ ಮಾಡಬೇಕು ಅಂತಿದ್ದವರು ಇದರಿಂದ ಓನ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇಲ್ಲೇ ಬರೀತೇನೆ ನೋಡಿ. ಇವು 4 ಇದರಿಂದ MCQ ಪ್ಲಸ್ FIV, MCQ ಪ್ಲಸ್ FIV, ಇದರಿಂದ MCQ ಪ್ಲಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಸರಿನಾ? ಇನ್ನೊಂದು ಚಾಪ್ಟರ್ ಇದೆ, ಇದು MCQ ಪ್ಲಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಔಟ್ ಆಫ್ ಔಟ್ ಸ್ಕೋರ್ ಮಾಡಬೇಕು ಅಂತಿದ್ದವರು. ಸೊ ನಿಮಗೆ 60 to 65 ಬೇಕಂತಿದ್ರೆ ಈ 9 ಚಾಪ್ಟರ್ಸನ್ನು ಫಸ್ಟ್ ಕಂಪಲ್ಸರಿ ಮಾಡ್ಕೊಳ್ಳಿ. 10th ಚಾಪ್ಟರ್ ನಾನು ನಿಮ್ಗೆ ಹೇಳೋದು ಡ್ಯುವೆಲ್ ನೇಚರ್, ರೇಡಿಯೇಷನ್ ಆ್ಯಂಡ್ ಮ್ಯಾಟರಿಂದ ತೊಗೊಂಡ್ರೆ ನಿಮ್ಗೆ ತುಂಬ ಇದು MCQಲ್ಲಿ ಯೂಸ್ಫುಲ್ ಆಗುತ್ತೆ. 3 ಮಾರ್ಕ್ಸಲ್ಲಿ ನಮಗೊಂದು ಶಾರ್ಟ್ ಆದರೂ ಕೂಡ ಅದು ಫುಲ್ಫಿಲ್ ಮಾಡುತ್ತೆ. ಓಕೆ, ಅದಕ್ಕೋಸ್ಕರ ಡ್ಯುವೆಲ್ ನೇಚರ್ ಆ್ಯಂಡ್ ರೇಡಿಯೇಷನ್ ಆ್ಯಂಡ್ ಮ್ಯಾಟರ್ ಅಂತ ಮಾಡಿ ಅದು ನಿಮಗೆ 10 ಚಾಪ್ಟರ್ಸ್ ಆಗುತ್ತೆ. ಓವರಾಲ್ 9 ಚಾಪ್ಟರ್ಸ್ ಫಸ್ಟ್ ಮಾಡಿ. ನಾನು ಹೇಳಿರೋ 9 ಚಾಪ್ಟರ್ ಫಸ್ಟ್ ಮಾಡಿ, ಅದಾದ ನಂತರ 10th ಚಾಪ್ಟರ್ ಇದಕ್ಕೆ ಹೋಗಿ. ಇದು ಯಾವುದರಲ್ಲೂ ಬೇರೆ ಯಾವುದು ಓದೋದು ಬೇಡ. ಓನ್ಲಿ MCQ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮಾಡಿದರೆ ಮೋರ್ ದ್ಯಾನ್ ಇನಫ್ ಟು ಸ್ಕೋರ್ 70 ಔಟ್ ಆಫ್ 70. ಇದು ನಿಮ್ಮ ಸ್ಟ್ರಾಟರ್ಜಿ ಅಷ್ಟೆ. ಓಕೆ ಸ್ಟೂಡೆಂಟ್ಸ್, ಈ ಒಂದು ಇದು ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇದು ಯಾವುದು ಫಿಸಿಕ್ಸ್ ಬ್ಲೂ ಪ್ರಿಂಟ್ ಅನಾಲಿಸಿಸ್ ಮಾಡಿದ್ದು. ಸೊ ಫಸ್ಟು ನೀವು 9 ಚಾಪ್ಟರ್ಸನ್ನು ಮಾಡಿ 10th ಚಾಪ್ಟರ್ಸ್ ಡ್ಯುವೆಲ್ ನೇಚರ್, ರೇಡಿಯೇಷನ್ ಆ್ಯಂಡ್ ಮ್ಯಾಟರಿಗೆ ಹೋಗಿ. ಇವು 4ರಲ್ಲಿ ಉಳಿದಿರೋ 4 ಚಾಪ್ಟರಲ್ಲಿ ಓನ್ಲಿ MCQ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮಾಡಿ. ದಟ್ ಈಸ್ ಮೋರ್ ದ್ಯಾನ್ ಇನಫ್. 100% ಮೋರ್ ದ್ಯಾನ್ ಇನಫ್. ಓಕೆ ಸ್ಟೂಡೆಂಟ್ಸ್, ಈಗ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ನಾನು. ಈಗ ಮ್ಯಾಥ್ಸ್ ಇದು ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸನ್ನು ಇದು ಮಾಡ್ತಾ ಇದ್ದೇನೆ. 27 ಡಿಸ್ಟ್ರಿಕ್ಟ್, ಇದು ನಾಟ್ 27, ಮೋರ್ ದೆನ್ 27 ಡಿಸ್ಟ್ರಿಕ್ಟ್ನ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೇನೆ. ಅದೇ ರೀತಿ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಇದು ಇಂಪಾರ್ಟೆಂಟ್ ಕ್ವಶನ್ಸನ್ನು ಚಾಪ್ಟರ್ ವೈಸ್ ನಾನು ಅಪ್ಲೋಡ್ ಮಾಡ್ತೇನೆ. ಇಲ್ಲಿ ಏನು ಹೇಳಿದೆ ನಾನು ಇಂಪಾರ್ಟೆಂಟ್ ಚಾಪ್ಟರ್ಸನ್ನು, ಅದರಲ್ಲಿ 2 ಮಾರ್ಕ್ಸ್, 3 ಮಾರ್ಕ್ಸ್, 5 ಮಾರ್ಕ್ಸ್ ಇದು ಯಾವ್ದು ಓದಬೇಕು, ತುಂಬ ಇಂಪಾರ್ಟೆಂಟ್ ಯಾವುದು, ಅದರದ್ದು ವೀಡಿಯೋನ ಮುಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ. ಸೊ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಒಂದಿಷ್ಟು ಜನರಿಗೆ ಹೇಳಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್, signing off. Until that, love you all. Bye bye. Take care, students.